ಬರಿದಾದ ಭೂಮಿ ಮೇಲೆ ಮಳೆ ಬಂದರೆ ಹೇಗೆ ಹಚ್ಚ ಹಸಿರಾಗುತ್ತೋ ಹಾಗೆ ನಿನ್ನ ಹೆಸರನ್ನ ನನ್ನ ಹೃದಯದಲ್ಲಿ ಹಚ್ಚೆ ಹಾಕ್ಸ್ಕೊಂಡ್ಬಿಟ್ಟಿದ್ದೀನಿ. ಒಂದು ಕ್ಷಣ ನೀನೇನಾದರೂ ಕಾಣೆ ಆದರೆ ನನ್ನ ಕಣ್ಣು ನಿನ್ನೇ ಹುಡುಕುತ್ತೆ. ನನ್ನ ಕೈ ಬೆರಳುಗಳು ನಿನ್ನ ಕೈನೇ ಹಿಡಬೇಕು ಅಂತ ಹಠ ಮಾಡುತ್ತೆ. ನನ್ನ ಕಾಲುಗಳು ನಿನ್ನ ಹೆಜ್ಜೆ ಜೊತೆ ಹೆಜ್ಜೆ ಹಾಕಬೇಕು ಅಂತ ಆಸೆ ಪಡುತ್ತೆ. ನೀನು ನನ್ನ ಪ್ರಪಂಚ ಕಣೋ. ಈ ನಿನ್ನ ಪುಟ್ಟ ಪ್ರಪಂಚದಲ್ಲಿ ನನಗೆ ಜಾಗ ಕೊಡ್ತೀಯಾ ವಿಶ್ವ? ಐ ಲವ್ ಯು. Will you marry me? ಕೂತ್ಕೊಂಡಿದ್ದೀನಿ. ಒಂದು ನಿಮಿಷ ಬಂದೆ. ತೋರಿಸಿ ಹೇಗೆ ಬೊಬ್ಬೆ ಬಂದಿದೆ ಅಂತ. ಎಷ್ಟು ನೋವಾಗ್ತಿದ್ಯೋ ಏನೋ. ಚಿನ್ಮರಿ, ನನಗಿದು ಯಾವುದೋ ನೋವು ಅನ್ಸಲ್ಲ. ಅದನ್ನು ನೀವು ಡಲ್ ಆಗಿರ್ತೀರಲ್ಲ, ಅದನ್ನು ನೋಡಿದ್ರೆ ನನಗಾಗಲ್ಲ. ನಿಮಗೆ ಮನಸ್ಸಿಗೆ ನೋವು ಮಾಡಿ ನಾನು ಹೇಗೆ ಸುಂದರಕ್ಕಾಗತ್ತೆ ಹೇಳಿ? ರೀ, ನನಗೆ ನಿಮ್ಮಿಂದ ಯಾವ ನೋವು ಆಗಿಲ್ಲ ರೀ. ಯಾಕೆ ಹೀಗೆಲ್ಲ ಯೋಚನೆ ಮಾಡ್ತಿದ್ದೀರಾ? ಹಾಗಾದ್ರೆ ಯಾಕೆ ವಿಷಯ ಮುಚ್ಚಿಡ್ತಾ ಇದ್ದೀರಾ? ನನ್ನ ಹತ್ರ ಆದರೂ ಹೇಳ್ಕೋಬಹುದಲ್ವಾ? ನೋಡಿ, ನಿಮ್ಮ ಅಕ್ಕ ಬಂದು ಹೋದಾಗ್ಲಿಂದ ನೀವು ಹೀಗೆ ಡಲ್ ಆಗಿದ್ದೀರಾ, ಏನೋ ಕಳ್ಕೊಂಡಿರೋರ ಥರ ಇದ್ದೀರಾ. ಯಾಕೆಂತ ನನಗೆ ಅರ್ಥ ಆಗ್ತಿಲ್ಲ. ಆದರೆ ಹೀಗೆ ನೀವು ಡಲ್ ಆಗಿರೋದನ್ನ ನೋಡ್ಕೊಂಡೋಗಿರೋದಕ್ಕೆ ನಂಗೆ ಆಗೋದಿಲ್ಲ. ನಿಮ್ಮ ನೋವಿನಲ್ಲೂ ನನಗೊಂದು ಪಾಲಿದೆ ಅಲ್ವಾ? ಅದಕ್ಕೆ ಹೀಗೆ ಮಾಡ್ಕೊಂಡಿದ್ದ. ದಯವಿಟ್ಟು ನೀವು ಹೀಗೆಲ್ಲ ಮಾಡ್ಕೋಬೇಡಿ. ನಿಮಗೆ ಕೈ ಮುಗಿತೀನಿ. ನನ್ನಿಂದ ನೀವು ಯಾಕೆ ಇದೆಲ್ಲ ನೋವು ಅನುಭವಿಸ್ಬೇಕು? ಯಾಕೆಂದ್ರೆ ನೀವು ನನ್ನ ಹೆಂಡತಿ. ಬರೀ ನನ್ನ ಹೆಂಡತಿ ಅಷ್ಟೇ ಅಲ್ಲ, ನೀವು ನನ್ನ ಪ್ರೀತಿಯ ದೇವತೆ. ದೇವತೆ ಅಂದರೆ ನೀವು ಯಾವಾಗ ನನ್ನ ಪ್ರೀತಿ ಕೊಡ್ತಾನೆ ಇರಬೇಕು ಅಲ್ವಾ? ನೀವು ನನ್ನ ಜೀವನಕ್ಕೆ ಬರೋಕೆ ಮುಂಚೆ ನಾನು ಹೀಗೆ ಇದ್ದೆ ಚಿನ್ಮರಿ. ಯಾವಾಗಲೂ ಡಲ್ಲಾಗಿರ್ತಾ ಇದ್ದೆ. ಮನೆಗೆ ಬಂದಮೇಲೆ ಊಟ ಮಾಡಿದ್ಯಾ ಮಲಗದ್ಯಾ ಅಂತ ಕೇಳೋರು ಯಾರು ಇರಲಿಲ್ಲ. ಆದರೆ ಈಗ ನೋಡಿ, ಈಗ ನನ್ನ ಜೀವನಕ್ಕೆ ಒಂದು ಅರ್ಥ ಬಂದಿದೆ ಅಲ್ವಾ? ಈಗ ನಿಮ್ಮನ್ನು ಕಳ್ಕೊಂಡು ನನ್ನ ಜೀವನ ಮಾಡೋ ಶಕ್ತಿ ಇಲ್ಲ. ಯಾಕೆ ಹೀಗೆ? ಯಾಕೆ ವಿಷಯ ಮುಚ್ಚಿಡ್ತಾ ಇದ್ದೀರಾ? ನಾನು ಏನು ಮಾಡಿದ್ದೀನಿ ಹೇಳಿ? ನೋಡಿ, ನೀವು ಯಾವಾಗಲೂ ನಗ್ನಗ್ತಾ ಇರಬೇಕು. ನನಗಷ್ಟೇ ಬೇಕಾಗಿರೋದು. ಸರಿ, ನನ್ನ ಮೇಲೆ ಯಾವತ್ತೂ ಡಲ್ಲಾಗಿರಲ್ಲ. ನಗ್ತಾನೆ ಇರ್ತೀನಿ. ನಮಗೆ ನೋವಾಗೋ ಥರ ನಾನು ನಡ್ಕೊಳ್ಳಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಮರಿ, ನೀವು ಯಾಕೆ ಕ್ಷಮೆ ಕೇಳಬೇಕು? ನಾನು ನಿಮಗೆ ಎಕ್ಸ್ಪೆಕ್ಟ್ ಮಾಡೋದು ಬರೀ ನೀವು ನಗ್ನಗ್ತಾ ಸಂತೋಷವಾಗಿರಬೇಕು ಅಂತ. ನನ್ನ ಜೀವನದಲ್ಲಿ ನೀವು ನನ್ನ ತಾಯಿಯಾಗಿ, ನನ್ನ ಸ್ನೇಹಿತೆಯಾಗಿ, ನನ್ನ ಹೆಂಡತಿಯಾಗಿ ಎಲ್ಲ ಪಾತ್ರದಲ್ಲೂ ಇರಬೇಕು. ನೀವು ನನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು. ನಿಮ್ಮ ಮಡಲಲ್ಲಿ ನನ್ನ ಮಗುವಾಗ್ಬಿಡ್ಬೇಕು. ನನಗಿದೊಂದೇ ಆಸೆ. ನಿಮ್ಮ ಜೊತೆ ಇರ್ತೀರಾ ಅಲ್ವಾ? ನಾನು ಹಾಗೆ ಇರ್ತೀನಿ. ಯಾವಾಗಲೂ ಖುಷಿಯಾಗೇ ಇರ್ತೀನಿ. ಆದರೆ ದಯವಿಟ್ಟು ನೀವು ಇನ್ನೊಂದ್ಸತಿ ಹೀಗೆಲ್ಲ ಮಾಡ್ಕೋಬೇಡಿ. ನನ್ನ ಕೈಲಿ ನೋಡೋಕ್ಕಾಗಲ್ಲ. ಅದೆಲ್ಲ ನಿಮ್ಮ ಕೈಯಲ್ಲೇ ಇದೆ ಚಿನ್ಮರಿ. ನೀವು ನಗ್ನಗ್ತಾ ಸಂತೋಷವಾಗಿದ್ದರೆ ನಾನು ಸಂತೋಷವಾಗಿದ್ಬಿಡ್ತೀನಿ ಅಷ್ಟೆ. ನನಗೆ ಬೇಕಾಗಿರೋದು ಅದೇ ಜಾನ್ವಿಯವರೇ. ನೀವು ಯಾರ ಬಗ್ಗೆನೂ ಯೋಚನೆ ಮಾಡಬಾರ್ದು. ನನ್ನ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು. ಇಲ್ಲದೆ ಹೋದರೆ ಈ ಥರ 1000 ನೋವು ಮಾಡ್ಕೊಳ್ಳೋಕ್ಕೂ ನಾನು ತಯಾರಾಗಿದ್ದೀನಿ. ವಿಶ್ವ, ಯಾಕೋ ವಿಶ್ವ, ನಾನು ಅಷ್ಟೆಲ್ಲ ಮಾತಾಡಿದ್ರು ನೀನೇನು ಹೇಳ್ದಲ್ಲ ಹೀಗೆ ಹೋಗ್ತಿದ್ರೆ ಹೇಗೆ ಹೇಳು? ನಾನು ಪ್ರಪೋಸ್ ಮಾಡಿದ್ದು ನಿಂಗೆ ಇಷ್ಟ ಆಗಲಿಲ್ವಾ? ಬೇರೆ ಥರ ಟ್ರೈ ಮಾಡಲಾ?
ತನು, ನೀನು ಅಪ್ಪನ ಥರನೇ ಮಾತಾಡ್ತಿದ್ಯಲ್ಲ, ನಾನು ಯಾವ ಪರಿಸ್ಥಿತಿಲಿ ಇದ್ದೀನಿ ಅಂತ ನಿನ್ಗೆ ಗೊತ್ತು ತಾನೆ? ಅದೆಲ್ಲ ಗೊತ್ತಿದ್ರು ಯಾಕೆ ಈ ರೀತಿ ಮಾತಾಡ್ತಿದ್ಯಾ? ನಿನ್ನ ಮನಸ್ಸಲ್ಲಿ ಪ್ರೀತಿ ಇದ್ರೆ ಅದು ನನ್ನ ಮನಸ್ಸಲ್ಲೂ ಇದೆ ಅಂತ ನೀನು ಹೇಗೆ ತಿಳ್ಕೊಂಡೆ? ವಿಶ್ವ, ಎಲ್ಲ ಗೊತ್ತಿರೋದಕ್ಕೆ ನಾನು ನಿನ್ನನ್ನು ಬಯಸ್ತಾ ಇರೋದು. ಒಂದ್ಸಲ ಪ್ರೀತಿ ಕಳ್ಕೊಂಡ್ರೆ ಮತ್ತೊಂದ್ಸಲ ಪ್ರೀತಿಸ್ಬಾರ್ದಂತ ಯಾರಾದರೂ ಹೇಳಿದಾರೇನೋ? ಹೋಗ್ಲಿ, ನೀನು ಪ್ರೀತಿನ ಅವಳ ಹತ್ರ ಹೇಳೇ ಇಲ್ಲ ಅಂದರೆ ಅದು ಪ್ರೀತಿ ಆಗೋದಕ್ಕೆ ಹೇಗೆ ಸಾಧ್ಯ ವಿಶ್ವ? ಪ್ರೀತಿನ ಹೇಳ್ಕೊಳ್ಳೋದಲ್ಲ ತಾನು, ಅನುಭವಿಸೋದು. ನಾನು ಈ ಕ್ಷಣದವರೆಗೂ ಆ ಪ್ರೀತಿನ ಅನುಭವಿಸ್ತಾನೆ ಇದ್ದೀನಿ. ಅವಳು ನನ್ನಿಂದ ದೂರ ಆಗಿರ್ಬೋದು, ಆದರೆ ನನ್ನ ಹೃದಯದಲ್ಲಿ ಯಾವಾಗಲೂ ಇರ್ತಾಳೆ. ಮನಸ್ಸಲ್ಲಿ ಅವಳನ್ನ ಇಟ್ಕೊಂಡು ನಿನ್ನನ್ನು ಹೇಗೆ ಮದುವೆ ಆಗಲಿ? ಒಂದು ವೇಳೆ ಆ ರೀತಿ ಮದುವೆ ಆದರೂ ನೀನು ಸುಖವಾಗಿರ್ತೀಯ? ಅದಕ್ಕೆ ನಾವಿವಾಗ ಹೇಗಿದ್ದೀವೋ ಹೀಗೆ ಇದ್ಬಿಟ್ರೆ ಬೆಟರ್. ಹಾಗಾದರೆ ನೀನು ಬದಲಾಗೋದೇ ಇಲ್ವಾ? ಬದಲಾಗಬೇಕಾಗಿರೋದು ನಾನಲ್ಲ ತಾನು, ನೀನು. ನನ್ನ ಮೇಲಿರೋ ಪ್ರೀತಿನ ಬದಲಾಯಿಸ್ಕೊ, ನನ್ನನ್ನು ಮದುವೆ ಆಗ್ತೀನಿ ಅನ್ನೋ ಅಭಿಪ್ರಾಯನ ಬದಲಾಯಿಸ್ಕೊ. ಅಪ್ಪ ಅಮ್ಮ ಹೇಳಿದ್ರು ಅಂತ ದುಡುಕಿ ನಿರ್ಧಾರ ಮಾಡಿದ್ರೆ ಮುಂದೆ ಪಶ್ಚಾತ್ತಾಪ ಅನುಭವಿಸ್ಬೇಕಾಗಿರೋದು ನಾವು. ಇವಾಗ ನಮ್ಮ ಭವಿಷ್ಯ ನಮ್ಮ ಕೈಯಲ್ಲಿದೆ, ಅದನ್ನು ಹೇಗೆ ಕಾಪಾಡ್ಕೋಬೇಕು ಅಂತ ನೀನು ನಿರ್ಧಾರ ಮಾಡು. ಹಾಗಾದರೆ ನೀನು ಕೊನೆವರೆಗೂ ಹೀಗೆ ಇರ್ತೀಯ? ನಿನ್ನ ಮನಸ್ಸಲ್ಲಿ ಪ್ರೀತಿ ಅನ್ನೋದು ಹುಟ್ಟೋದೇ ಇಲ್ವಾ? ಮದುವೆ ಆಗದೆ ಅದು ಹೇಗೋ ಇರ್ತೀಯ? ಮುಂದೆ ಬೇರೆಯವ್ರನ್ನ ಮದುವೆ ಆಗೋ ಬದಲು ನೀನು ನನ್ನನ್ನೇ ಮದುವೆ ಆಗ್ಬೋದಲ್ವಾ? ಮುಂದೆ ಒಂದಿನ ಮದುವೆ ಆಗಬೇಕು ಅಂತ ಮನಸ್ಸು ಬದಲಾದ್ರೆ ನೀನು ಮದುವೆ ಆಗಬೇಕೋ ಬೇಡವೋ ಅಂತ ಹೇಳ್ತೀನಿ. ಅಲ್ಲಿವರೆಗೂ ಈ ವಿಷಯದ ಬಗ್ಗೆ ಮಾತಾಡೋದು ಬೇಡ. ಇಷ್ಟು ಹೇಳಿದ್ಯಲ್ಲ, ಸಾಕ್ಬಿಡು. ಮುಂದೆ ಒಂದು ದಿವಸ ನಿನ್ನ ಕೈನ ಹಿಡಿಯೋಳು ನಾನೇ ಅಂತ ಒಂದು ನಂಬಿಕೆ ಬಂತು. ನಿನಗೋಸ್ಕರ ಎಷ್ಟು ವರ್ಷ ಬೇಕಿದ್ರೂ ಕಾಯ್ತೀನಿ ವಿಶ್ವ. ಕಾಯುತ್ತೀನಿ ಕೊನೆವರೆಗೂ ನಿನ್ನ ಪ್ರೀತಿ ಸಿಗುವರೆಗೂ. ದೇವ್ರೆ, ಯಾಕಪ್ಪ ನನ್ನ ಜೀವನದಲ್ಲಿ ಹಿಂಗೆಲ್ಲ ಮಾಡ್ತಿದ್ಯಾ? ನಾನು ಏನ್ ತಪ್ಪು ಮಾಡಿದನು? ಜೀವನದಲ್ಲಿ ನನ್ಗೆಲ್ಲಾನು ಕೊಟ್ಟಿದ್ಯಾ, ಆದ್ರೆ ಪ್ರೀತಿ ಹೇಳ್ಕೊಳ್ಳೋ ಧೈರ್ಯನೇ ಕೊಡ್ಲಿಲ್ಲ. ಯಾಕಪ್ಪ ದೇವ್ರೆ? ನಾನು ಅವ್ರ ಮೇಲೆ ಪ್ರೀತಿ ಹುಟ್ಟುವಾಗ ಮಾಡಿದೆ. ಆ ಪ್ರೀತಿನ ನನ್ನ ಜೀವನ ಮಾಡ್ಕೊಂಡು ಅವ್ರ ಜೊತೆಲಿ ಬದುಕಬೇಕು ಅಂತಿರುವಾಗ ಇನ್ನೊಂದು ಹುಡುಗಿನ ನನ್ನ ಜೀವನಕ್ಕೆ ಬರೋವಾಗ ಮಾಡಿದೆ. ಈ ಹುಡುಗಿ ಜೊತೆ ಮದುವೆ ಆಗೋಕೆ ನನ್ಗೆ ಇಷ್ಟ ಇಲ್ಲ ಅಂತ ಮನೆಯವ್ರಿಗೆ ಹೇಳಿದ್ರು ಮನೆಯವ್ರು ಯಾರು ಕೇಳಿಸ್ಕೊಳ್ಳೋ ಪರಿಸ್ಥಿತಿ ಇಲ್ಲ. ಇತ್ತಾಗ ಈ ಹುಡುಗಿನೂ ನನ್ನ ಮೇಲೆ ಎಷ್ಟೊಂದು ಆಸೆಗಳನ್ನ, ಎಷ್ಟೊಂದು ಕನಸುಗಳನ್ನ ಮಡಿಕೋತಾವಳೆ. ಯಾರಿಗೂ ನಿಜ ಹೇಳ್ಕೊಳಕ್ಕಾಯ್ತಿಲ್ಲ. ಅಪ್ಪ ಏನಕ್ಕೆ ನನ್ನ ಪ್ರೀತಿ ಇಷ್ಟ ಗೊತ್ತಾದ್ರೆ ನಿನಗಿಂತ ವಯಸ್ಸಲ್ಲಿ ದೊಡ್ಡವಳ್ಳೆ ಹೆಂಗ್ಲ ಮದುವೆ ಆಯ್ತೀಯ ಅಂತ ಈ ಮದುವೆ ಖಂಡಿತ ಒಪ್ಕೊಳ್ತಿಲ್ಲ. ಹಿಂಗೆಲ್ಲ ಆಯ್ತದೆ ಭಾವನವ್ರನ್ನ ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅನ್ನೋ ಭಯಕ್ಕೆ ಅವ್ರಿಗೆ ಗೊತ್ತಿದ್ದಂಗೆ ಅವ್ರು ಕುತ್ತಿಗೆ ತಾಳಿ ಕಟ್ಬಿಟ್ಟೆ. ಈಗ ಇನ್ನೇನು ಎಲ್ಲ ಸರಿ ಹೋಯ್ತದೆ ತಂದ್ಕೊಳ್ತಿರುವಾಗ ನನ್ನ ಮದುವೆ ಆಗೋ ಹುಡುಗಿಗೆ ಕಂಡ್ಕದೆ, ಅವಳ ಪ್ರಾಣಕ್ಕೆ ಅಪಾಯ ಇದೆ ಅಂತ ಹೇಳ್ತವ್ರೆ. ಜೀವಕ್ಕೆ ಪ್ರೀತಿಸಿರೋ ಹುಡುಗಿನ ಕಳ್ಕೊಂಡು ನಾನು ಬದುಕ್ತೀನ? ನಂಗೋಸ್ಕರ ಅವ್ರು ಯಾಕೆ ಸಾಯ್ಬೇಕು? ಅವ್ರಿಗೇನಾದ್ರು ಆದ್ರೆ ನಾನು ಮಾತ್ರ ಜೀವಂತವಾಗಿ ಬದುಕಿರೋದಕ್ಕಿಲ್ಲ. ಈ ಉಸಿರಿರೋದು ಅವ್ರಿಗೇನೆ, ಈ ಉಸಿರು ಹೋಗೋದು ಅವ್ರಿಗೇನೆ. ಭಾವನವ್ರಿಗೆ ತಾಳಿ ಕಟ್ಟಿರೋ ವಿಷಯನ ಇತ್ತಾಗ ಹೇಳ್ಕೊಳಕ್ಕೂ ಆಯ್ತಿಲ್ಲ. ಈ ವಿಷಯ ಗೊತ್ತಾಗಿ ಅವ್ರು ಕೇಳೋ ಪ್ರಶ್ನೆಗೆ ನಾನು ಏನಂತ ಉತ್ತರ ಕೊಡ್ಲಿ?
ಹಾಗಂತ ನಾನು ಸುಮ್ಮನೆ ಇರೋದಕ್ಕೂ ಆಯ್ತಿಲ್ಲ. ಹೇಗಾದ್ರೂ ಮಾಡಿ ಅವ್ರಿಗೆ ನಾನು ಸತ್ಯ ಹೇಳಿ ಅವ್ರ ದುಃಖನ ದೂರ ಮಾಡಿ ಅವ್ರ ಜೊತೆಲಿ ಜೀವನ ಮಾಡುವಾಗ ಮಾಡು. ನನಗೆ ಸತ್ಯ ಹೇಳ್ಕೊಡು, ಧೈರ್ಯ ಕೊಡು. ವೆಂಕಣ್ಣ, ವೆಂಕಣ್ಣ, ವೆಂಕಣ್ಣ! ಹೊಟ್ಟೆ ಹಸಿದೆ. ಬಿಡ ಬಿಡು, ಬಾರ ಇಲ್ಲಿ. ಏನ್ರಿ ತಿನ್ನಕ್ಕೆ ಏನ್ ಮಾಡಿದ್ಯಾ? ಏನ್ರಿ ಮಾಡ್ಬೇಕಿತ್ತು? ಮಧ್ಯಾಹ್ನ ಊಟ ಮಾಡಿದೀರ ತಾನೆ? ಸಂಜೆ ಅಡುಗೆ ಆಗ್ತಾ ಇದೆ ಇಲ್ಲಿ. ಅದು ಊಟ ಕಣೆ. ಈಗ ಬಿಸಿ ಬಿಸಿಯಾಗಿ ಏನಾದ್ರು ತಿನ್ನಕ್ಕೆ ಬೋಂಡ ಬಜ್ಜಿ ಈ ಥರ. ಬಜ್ಜಿನ ಬೋಂಡನ ಮಾಡ್ಬೋದಲ್ಲ. ಹೊಟ್ಟೆ ನೋಡ್ಕೊಂಡಿದ್ದೀರೇನ್ರಿ? ಇವಾಗಿರೋ ಸಾಲದ ನಿಮ್ಗೆ? ಏಯ್, ಇದು ಅದೃಷ್ಟದ ಲೆಕ್ಕ ಕಣೆ. ಬಡ್ಕೋಬೇಕು ಅದೃಷ್ಟಕ್ಕೆ. ಅಲ್ಲ ರೀ, ಮನೇಲಿ ಏನ್ ನಡೀತಾ ಇದೆ, ಏನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪನಾದ್ರೂ ಯೋಚನೆ ಇದೆಯೇನ್ರಿ ನಿಮ್ಗೆ? ಯಾವಾಗ ನೋಡಿದ್ರು ಒಂದು ದುಡ್ಡು ದುಡ್ಡು ಅಂತ ಬಡ್ಕೋತೀರಾ, ಇಲ್ಲ ತಿನ್ನಕ್ಕೇನಾದ್ರೂ ಕೊಡು ಅಂತ ಕೇಳ್ತಿರ್ತೀರಾ. ಬರೀ ಇಷ್ಟೇನಾ? ಇದೇನೆ ಒಳ್ಳೆ ಭದ್ರಕಾಳಿ ಥರ ಆಡ್ತಿದ್ಯಾ? ಏನಾಯ್ತು ಅಂತದ್ದು? ಇನ್ನೇನ್ರಿ ಆಗ್ಬೇಕು? ಮನೇಲಿ ಮದುವೆ ಆಗಿರೋ ಒಂದು ಹೆಣ್ಮಗಳಿದ್ದಾಳೆ. ಅವಳ ಜೀವನಕ್ಕೆ ಏನಾದ್ರೂ ಒಂದು ದಾರಿ ತೋರಿಸ್ಬೇಕು ಅಂತ ಒಂದ್ ಸ್ವಲ್ಪನಾದ್ರೂ ಯೋಚನೆ ಇದೆಯಾ ನಿಮ್ಗೆ? ಅವಳಿಗೆ ಏನಾಗಿದೆ? ಚೆನ್ನಾಗಿದ್ದಾಳಲ್ಲ. ಅದೇ ನಿಮ್ಗೆಲ್ಲ ಹಾಗೆ ಅನ್ಸುತ್ತೆ. ಬರೀ ಮೇಲ್ನೋಟಕ್ಕೆ ಚೆನ್ನಾಗಿರೋದಲ್ಲ ರೀ, ಮನಸ್ಸಿನ ಒಳಗಡೆಯಿಂದ ಅವಳು ಎಷ್ಟು ನೋವು ತಿಂತಾ ಇದ್ದಾಳೆ ಅನ್ನೋದನ್ನ ತಿಳ್ಕೋಬೇಕು. ಈ ಮನೆಯವರಾಗಿ, ಅವಳು ಒಡ ಹುಟ್ಟದವರಾಗಿ ಅವಳ ನೋವಿಗೆ ನೀವೇನಾದ್ರೂ ಪರಿಹಾರ ಕೊಡಬೇಕು. ನೀನು ಮನೆಯವ್ರ ಪರ ವಹಿಸ್ಕೊಂಡು ಮಾತಾಡೋದ್ರಲ್ಲಿ 10% ನನ್ನ ಪರ ವಹಿಸ್ಕೊಂಡು ಮಾತಾಡಿದ್ರೆ ನಾನು ಏನೋ ಆಗಿರ್ತೀನಿ. ಇದನ್ನೇ ಬೇಡ ಅಂತ. ಯಾವಾಗ ನೋಡಿದ್ರು ನಿಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇರ್ತೀರ. ಈ ಮನೆಯವ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡ್ರಿ. ಇದು ನಮ್ಮನೆ, ಇಲ್ಲಿರೋರೆಲ್ಲ ನಮ್ಮನೆಯವರು. ನಮ್ಮನೇನ ನಾವು ಸಾಯೋದ್ರೊಳಗಡೆ ಯಾವಾಗ ಬೇಕಾದ್ರೂ ಕಟ್ಟಿಸ್ಬೋದು. ಆದರೆ ಅದಕ್ಕಿಂತ ಮೊದಲು ನಮ್ಮನೆ ಹೆಣ್ಮಗಳು ಕಣ್ಣೀರು ಹಾಕೋದನ್ನ ನಿಲ್ಲಿಸಿ ಅವಳ ಜೀವನಕ್ಕೆ ಏನಾದರೂ ಒಂದು ದಾರಿ ತೋರಿಸಿ. ಏಯ್, ಸುಮ್ಮನೆ ಹೋಗೆ. ದೊಡ್ಡದಾಗ ಬಂದ್ಬಿಟ್ಲು ಹೇಳಕ್ಕೆ, ಜೀವನ ಅಂತೆ ದಾರಿ ಅಂತೆ. ನನ್ನ ದಾರಿ ಕಾಣಿಸೇನೆ ನಾನು ಸುಮ್ಮನೆ ಕೂತಿದ್ದೀನಿ. ಇನ್ನು ಮನೆಯವರಿಗೆಲ್ಲ ದಾರಿ ತೋರಿಸ್ಬೇಕು. ಹೋಗ, ಬೋಂಡ ಮಾಡ್ಕೊಂಬ. ಮಾಡ್ಕೊಂಬರ್ತೀನಿ ಹಾಗಲಕಾಯಿ ಬೋಂಡ. ವೆಂಕಣ್ಣ, ನಾನು ಹೇಳೋದೊಂದು ಸ್ವಲ್ಪ ಕೇಳಿ. ವೆಂಕಣ್ಣ, ನಾನು ಮಾತಾಡೋದನ್ನ ನೀವ್ ಹೆಂಗ ಅರ್ಥ ಮಾಡ್ಕೊಂಡಿದ್ರೆ ನಂಗೆ ಗೊತ್ತಿಲ್ಲ. ಆದ್ರೆ ನಾನು ಈಗ ಹೇಳೋದನ್ನ ಕೇಳಿದ್ರೆ ನನ್ನ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗುತ್ತೆ. ದಯವಿಟ್ಟು ನಾನು ಹೇಳೋದನ್ನ ಕೇಳಿ. ಭವನ
ಭಾವನವ್ರಿಗೆ ಮೋಸ ಮಾಡ್ಬೇಕು ಅನ್ನೋ ಉದ್ದೇಶ ಇಲ್ಲ. ಹಂಗೇನಾದ್ರು ಇದ್ದಿದ್ರೆ ನಾನು ಯಾಕೆ ಇಲ್ಲಿ ಬಂದು ಬೇಡ್ಕೊಳ್ತಾ ಇದ್ದೆ? ನಾನು ಅವ್ರನ್ನ ಮನ್ಸಾರೆ ಪ್ರೀತಿಸಿವ್ನಿ, ಮನ್ಸಲ್ಲಿ ಇಟ್ಕೊಂಡು ಪೂಜಿಸ್ತವನಿ. ಅಂಥವ್ರಿಗೆ ನಾನು ಮೋಸ ಮಾಡ್ತೀನ? ಹ? ನಾನು ಜನರ ದೃಷ್ಟಿಯಲ್ಲಿ ನಾಯಕ ಇರ್ಬೋದು, ಆದ್ರೆ ಪ್ರೀತಿ ವಿಷಯದಲ್ಲಿ ಅಮಾಯಕ ಕಾರಣ. ಭಾವನವ್ರಿಗೆ ನನ್ನ ಪ್ರೀತಿ ವಿಷಯ ಹೇಳ್ಕೊಳಕ್ ಆಗ್ತೇನೆ. ಅವ್ರನ್ನ ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಭಯಕ್ಕೆ, ಅವ್ರು ನನ್ಗೆಲ್ಲಿ ಸಿಗೋದಿಲ್ವೋ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರಿಗೆ ಗೊತ್ತಿಲ್ದಂಗೆ ತಾಳಿ ಕಟ್ಬೇಕಾಯ್ತು. ಹಾಗಂತ ಅವ್ರಿಗೆ ಮೋಸ ಮಾಡ್ಬೇಕು ಅಂತಲ್ಲಣ್ಣ. ಅಮ್ಮ ವೆಂಕಣ್ಣ, ನೀವ್ ಅನ್ಕೊಳ್ತಿರುವ ಹಾಗೆ ನನ್ಗೆ ಈ ಮದ್ವೆ ನನ್ನ ಇಷ್ಟದ ವಿರುದ್ಧವಾಗಿ ನಡೀತದೆ. ಹಂಗಂತ ನನ್ನ ಪೂರ್ವಿ ಅವ್ರನ್ನ ಮದ್ವೆ ಆಗ್ತೀನಿ ಅಂತಲ್ಲ, ಅದ್ ಯಾವತ್ತೂ ಸಾಧ್ಯ ಇಲ್ಲ. ಈ ವಿಷಯನ ನಮ್ಮ ಮನೆಯವ್ರಿಗೂ ಹೇಳೋಕ್ಕಾಗ್ತೀನಿ. ಈ ಕಡೆ ನಾನೇ ತಾಳಿ ಕಟ್ಟಿದ್ದು ಅಂತ ಭಾವನವ್ರಿಗೆ ಲಕ್ಷ್ಮತೆನೂ ಹೇಳ್ಕೊಳಕ್ಕಾಗ್ದೇನೆ ಒದ್ದಾಡ್ತವನಿ. ನನ್ನ ಪರಿಸ್ಥಿತಿ ಯಾವ ಶತ್ರುಗೂ ಬೇಡ. ಅದಕ್ಕೆ ಧೈರ್ಯ ಸಾಲ್ತಿಲ್ಲ ಕನ್ನಡ. ಅವ್ರ ಹತ್ರ ನಿಜ ಹೇಳ್ಕೋಬೇಕು ಅಂತ ಬಂದಾಗ್ಲಿಲ್ಲ, ನನಗೆ ಭಯ ಆಗಿ ಸುಮ್ಮನಾಗ್ಬಿಡ್ತಾವನಿ. ಈಗ ಬೇರೆ ನಾನು ಮದ್ವೆ ಆಗೋ ಹುಡುಗಿಗೆ ಕಂಟ್ಕಾದೆ ಅಂದವ್ರೆ. ನಾನು ಮದ್ವೆ ಆಗಿರೋದು ಭಾವನವ್ರನ್ನ ಅಂದ್ಮೇಲೆ ಅವ್ರ ಪ್ರಾಣಕ್ಕೆ ಅಪಾಯ ಇದೆ ಅಂತ ಗೊತ್ತಾಗಿ ದೇವ್ರ ತವ ಬೇಡ್ಕೊಳಕ್ ಬಂದೀವಿ. ನನ್ಗಿದ್ಬಿಟ್ರೆ ಬೇರೆ ದಾರಿ ಗೊತ್ತಿಲ್ಲ ಕನ್ನಡ. ನನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ಆದ್ರೆ ಭಾವನವ್ರಿಗೆ ಏನು ಆಗ್ಬಾರ್ದು. ಅಣ್ಣ, ಈ ಸಿದ್ದು ಎಲ್ರಿಗೂ ಬೇಕು. ಮನೆಯವರೆಲ್ಲರೂ ನನ್ನ ಮೇಲೆ ಶಾನೆ ಪ್ರೀತಿ ಇಟ್ಕೊಂಡವ್ರೆ. ಅಲ್ಲಿ ನನ್ನ ನಿರ್ಧಾರಕ್ಕಿಂತ ಅವ್ರ ನಿರ್ಧಾರನೇ ನಡೆಯೋದು. ಹಾಗಂತ ಅವ್ರ ಮಾತು ಮೀರಿ ಅವ್ರ ಕೆಟ್ಟ ಹೆಸರು ತರೋಕ್ಕೆ ನನಗೂ ಇಷ್ಟ ಇಲ್ಲ. ಹಾಗಂತ ಭಾವನವ್ರಿಗೆ ಮೋಸ ಮಾಡ್ತೀನಿ ಅಂತಲ್ಲ, ಅವ್ರ ಪ್ರೀತಿನ ಉಳಿಸ್ಕೋತೀನಿ. ನನ್ನ ಪ್ರೀತಿನ ಉಳಿಸ್ಕೋತೀನಿ. ನಾನು ಮಾಡಿರೋ ತಪ್ಪನ್ನ ಅವ್ರ ಹತ್ರ ಹೇಳಿ ಕ್ಷಮೆ ಕೇಳ್ತೀನಿ. ಅಲ್ಲಿ ಗಂಟ ಈ ವಿಷಯ ಯಾರ ಹತ್ರನೂ ಹೇಳ್ಬೇಡಿ. ನಮ್ಮಿಬ್ಬರನ್ನು ಒಂದ್ ಮಾಡ್ರು ಆ ದೇವ್ರೆ ಇದಕ್ಕೊಂದು ಪರಿಹಾರ ಕೊಡ್ತಾನೆ ಅಂತ ನಂಬಿವ್ನಿ. ಅಲ್ಲಿವರೆಗೂ ನೀವು ವಿಷಯ ಯಾರಿಗೂ ಹೇಳ್ಬೇಡಿ ಅಣ್ಣ. ನಿಮ್ ಕಾಲು ಬಿದ್ದು ಬೇಡ್ಕೋತೀನಿ.